ನಮಸ್ಕಾರ ಸ್ನೇಹಿತರೆ, ಮೀಡಿಯಾ ಮಹಾನ್ಗೆ ಸ್ವಾಗತ. ಡಿ.ಕೆ. ಶಿವಕುಮಾರ್ ಏನೇ ನಿರ್ಧಾರ ತಗೊಂಡ್ರು ಅದರಲ್ಲಿ ನೊಣವಿನ ಕೆರೆ ಅಜ್ಜಯ್ಯನ ಪಾತ್ರವೂ ಇರುತ್ತೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ತುಂಬಾ ನಂಬುವ ಈ ನೊಣವಿನ ಕೆರೆ ಅಜ್ಜಯ್ಯ ಯಾರು? ಕಾಡು ಸಿದ್ದೇಶ್ವರ ಮಠದ ಇತಿಹಾಸ ಗೊತ್ತಾ? ಈ ಮಠ ಸ್ಥಾಪನೆಯಾಗಿದ್ದು ಹೇಗೆ? ಮಠ ಸ್ಥಾಪಿಸಿದ ಅಜ್ಜಯ್ಯ ಪಾಳೆಗಾರನ ತಪ್ಪಿಗೆ ಬಲಿ ಪಶು ಆದ್ರ. ಅಜ್ಜಯ್ಯನಿಂದ ಡಿ.ಕೆ. ಶಿವಕುಮಾರ್ ಬಾಳಲ್ಲಿ ನಡೆದ ಚಮತ್ಕಾರ ಏನು? ಎಲ್ಲವನ್ನೂ ಈ ವಿಡಿಯೋದಲ್ಲೇ ಡೀಟೇಲ್ ಆಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಕಾಡು ಸಿದ್ದೇಶ್ವರ ಮಠದ ಇತಿಹಾಸ. ಕಾಡು ಸಿದ್ದೇಶ್ವರ ಮಠಕ್ಕೆ ಒಂದೆರಡಲ್ಲ, ಬರೋಬ್ಬರಿ 5 ಶತಮಾನಗಳ ಇತಿಹಾಸ ಇದೆ. 1500ನೇ ಇಸವಿಯಲ್ಲಿ ಈ ಮಠ ಸ್ಥಾಪನೆ ಆಗಿತ್ತು. ವಿರಕ್ತ ಪರಂಪರೆಯ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಲೋಕ ಸಂಚಾರಕ್ಕೆ ಹೊರಟಿದ್ರು. ನಂದಿಯ ಮೇಲೆ ಕುಳಿತ ಅವರು ಲೋಕ ಸಂಚಾರ ಮಾಡ್ತಾ ಜನರಿಗೆ ಜ್ಞಾನೋಪದೇಶ ಮಾಡ್ತಾ ಸಾಗಿದ್ರು. ಹೀಗೆ ಸಂಚಾರ ಮಾಡುತ್ತಾ ತುಮಕೂರಿಗೆ ಬಂದ್ರು. ಅಲ್ಲಿ ಸೋಮೇಶ್ವರ ದೇವಸ್ಥಾನವನ್ನ ನಿರ್ಮಿಸಿದ ಅವರು ಅಲ್ಲಿಂದ ನೇರವಾಗಿ ತಿಪಟೂರಿನ ನೊಣವಿನ ಕೆರೆ ಅನ್ನೋ ಕಗ್ಗಾಡಿಗೆ ಹೋದ್ರು. ಈಗ ಅದು ಗ್ರಾಮವಾಗಿ ಬದಲಾಗಿದೆ. ಆದರೆ 1500ನೇ ಇಸವಿಯಲ್ಲಿ ಅದು ಕಗ್ಗಾಡಾಗಿತ್ತು. ಅರಣ್ಯದ ಮಧ್ಯಭಾಗಕ್ಕೆ ಹೋದ ಶ್ರೀಗಳು ಧ್ಯಾನದಲ್ಲಿ ಮಗ್ನವಾದ್ರು. ಪಾಳೆಗಾರನ ಬಾಣಕ್ಕೆ ಹೋಯ್ತು ಶ್ರೀಗಳ ಜೀವ. ತಪಸ್ಸಿನಲ್ಲಿ ಕುಳಿತಿದ್ದಾಗ ಒಂದು ದಿನ ಹಾಗಲವಾಡಿ ಎಂಬ ಪ್ರದೇಶದ ಪಾಳೆಗಾರನಾಗಿದ್ದ ಮುದಿಯಪ್ಪ ನಾಯಕ ಅನ್ನೋರು ಬೇಟೆಗಾಗಿ ಕಾಡಿಗೆ ಬಂದ್ರು. ಅರಣ್ಯದಲ್ಲಿ ಶ್ರೀಗಳು ತಪಸ್ಸು ಮಾಡ್ತಿದ್ದು ಅವರಿಗೆ ಗೊತ್ತಿರ್ಲಿಲ್ಲ. ಚಲನೆ ಕಂಡ ಕೂಡಲೇ ಯಾವುದೋ ಪ್ರಾಣಿ ಇರಬೇಕು ಅಂತ ಬಾಣ ಬಿಟ್ರು. ಅದು ನೇರವಾಗಿ ಹೋಗಿ ಶ್ರೀಗಳ ದೇಹವನ್ನೇ ಹೊಕ್ಕಿತು. ತಾನು ಬಾಣ ಬಿಟ್ಟಿದ್ದು ಪ್ರಾಣಿಗಲ್ಲ, ಯಾವುದೋ ವ್ಯಕ್ತಿಗೆ ಅಂತ ಗೊತ್ತಾದ ಕೂಡಲೇ ಪಾಳೆಗಾರ ಮುದಿಯಪ್ಪ ಓಡಿ ಬಂದು ನೋಡಿದ್ರು. ಶ್ರೀಗಳು ರಕ್ತದ ಮಡುವಿನಲ್ಲಿ ಬಿದ್ದಿದ್ದನ್ನ ಕಂಡು ಗಾಬರಿಗೊಂಡ್ರು. ಆದ್ರೆ ಆಗಾಗಲೇ ಶ್ರೀಗಳು ಸಾವಿನಂಚಿಗೆ ಬಂದಿದ್ರು. ಆಗ ಮುದಿಯಪ್ಪನನ್ನ ಹತ್ತಿರಕ್ಕೆ ಕರೆದ ಶ್ರೀಗಳು, ಈ ಸ್ಥಳದಲ್ಲಿ ಒಂದು ಮಠ ಕಟ್ಸು, ನಿಂಗೆ ತುಂಬಾ ಒಳ್ಳೇದಾಗುತ್ತೆ ಅಂತ ಹೇಳಿ ಉಸಿರು ಬಿಟ್ರು. ಶ್ರೀಗಳ ಮಾತಿನಂತೆ ಮಠ ಕಟ್ಟಿದ ಪಾಳೆಗಾರ. ಶ್ರೀಗಳ ಕೊನೆಯ ಇಚ್ಛೆಯಂತೆ ಪಾಳೆಗಾರ ಮುದಿಯಪ್ಪ ಮಠ ಕಟ್ಟಿಸಿದ. ಇದೇ ಮಠದಲ್ಲಿ ಸಿದ್ದೇಶ್ವರ ಶ್ರೀಗಳ ಗದ್ದುಗೆಯನ್ನು ಇಡಲಾಯಿತು. ಆ ಗದ್ದುಗೆ ಇಂದೂ ಕೂಡ ಅಲ್ಲೇ ಇದೆ ಅನ್ನೋದು ಭಕ್ತರ ನಂಬಿಕೆ. ಈ ಮಠ ಸ್ಥಾಪನೆಯಾದಾಗ ಕಾಡಿನ ಮಧ್ಯಭಾಗದಲ್ಲಿ ಇದ್ದಿದ್ದರಿಂದ ಕಾಡ ಸಿದ್ದೇಶ್ವರ ಮಠ ಅಂತಲೇ ಕರೆಯೋಕೆ ಶುರು ಮಾಡಲಾಯಿತು. ಅಲ್ಲಿಂದ ಮಠದಲ್ಲಿ ಗುರು ಪರಂಪರೆ ಮುಂದುವರಿದುಕೊಂಡು ಬಂತು. ಈಗ ಈ ಮಠದಲ್ಲಿ ಕರಿವೃಷಭ ದೇಶಿಕೇಂದ್ರ ಸ್ವಾಮೀಜಿಗಳು ಗುರುಗಳಾಗಿದ್ದಾರೆ. ಇಲ್ಲಿನ ಗುರುಗಳನ್ನ ಗಂಗಾಧರ ಅಜ್ಜಯ್ಯ ಅಥವಾ ಬರೀ ಅಜ್ಜಯ್ಯ ಅಂತ ಕರೆಯೋ ಪದ್ಧತಿ ಜಾರಿಯಲ್ಲಿದೆ. ಡಿ.ಕೆ. ಬಾಳಲ್ಲೂ ಅಜ್ಜಯ್ಯನ ಪವಾಡ. ಡಿ.ಕೆ. ಶಿವಕುಮಾರ್ ಕಾಡಸಿದ್ದೇಶ್ವರ ಮಠ ಮತ್ತು ಅಜ್ಜಯ್ಯನನ್ನ ವಿಪರೀತವಾಗಿ ನಂಬಲು ದೊಡ್ಡ ಕಾರಣ ಇದೆ. ಅದೊಂದು ಸಲ ಡಿ.ಕೆ. ಶಿವಕುಮಾರ್ ಅವರ ತಂದೆಗೆ ಸ್ಟ್ರೋಕ್ ಆಗಿತ್ತು. ಅವರನ್ನ ಬೆಂಗಳೂರಿನ ದೊಡ್ಡ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದ್ರೆ ಅವರನ್ನ ಪರಿಶೀಲಿಸಿದ್ದ ವೈದ್ಯರು, ನಾವು ಏನೂ ಮಾಡಕ್ಕೆ ಆಗಲ್ಲ, ಕಾಲ ಮೀರಿ ಹೋಗಿದೆ, ಇನ್ನು ಏನಿದ್ರು 2 ಗಂಟೆಗಳ ಕಾಲ ಜೀವಂತವಾಗಿ ಇರಬಹುದು ಅಷ್ಟೇ ಅಂತ ಹೇಳಿಬಿಟ್ರು. ದುಃಖದಲ್ಲಿ ಮುಳುಗಿದ ಡಿ.ಕೆ. ಶಿವಕುಮಾರ್ ಮತ್ತವರ ಕುಟುಂಬ ತಂದೆಯನ್ನ ಮಣ್ಣು ಮಾಡಲು ಜಾಗ ಕೂಡ ಹುಡುಕೋಕೆ ಶುರು ಮಾಡಿದ್ರಂತೆ. ಅಷ್ಟರಲ್ಲಿ ಯಾರೋ ಡಿ.ಕೆ.ಶಿಯನ್ನ ಭೇಟಿಯಾಗಿ ಕಾಡ ಸಿದ್ದೇಶ್ವರ ಮಠದ ಕರಿವೃಷಭ ದೇಶಿಕೇಂದ್ರ ಶ್ರೀಗಳು ಬೆಂಗಳೂರಿಗೆ ಬಂದಿದ್ದಾರೆ, ಹೋಗಿ ಅವರನ್ನ ಭೇಟಿಯಾಗಿ ತಂದೆ ಉಳಿದ್ರು ಉಳಿಯಬಹುದು ಅಂತ ಹೇಳಿದ್ರು. ಡಿ.ಕೆ.ಶಿ ಕೂಡಲೇ ಹೋಗಿ ಅಜ್ಜಯ್ಯ ಕರಿವೃಷಭ ದೇಶಿಕೇಂದ್ರ ಶ್ರೀಗಳನ್ನ ಭೇಟಿಯಾಗಿ ಎಲ್ಲವನ್ನು ಹೇಳಿಕೊಂಡ್ರು. ನಮ್ಮಪ್ಪ ಇನ್ನೂ ಕೆಲ ಕಾಲ ನಮ್ಮ ಜೊತೆ ಇರಬೇಕು ಅಂತ ಬೇಡಿಕೊಂಡ್ರು. ಆಗ ಕೆಲ ಕಾಲ ಧ್ಯಾನ ಮಗ್ನರಾದ ಶ್ರೀಗಳು ಒಂದು ಬಿಲ್ವ ಪತ್ರೆಯನ್ನ ತಂದುಕೊಟ್ರು. ಆದಷ್ಟು ಬೇಗ ಇದನ್ನ ನಿಮ್ಮ ತಂದೆಯ ತಲೆಯ ಕೆಳಗೆ ಇಡಬೇಕು, 20 ನಿಮಿಷದ ಒಳಗೆ ಈ ಕೆಲಸ ಆಗಬೇಕು ಅಂತ ಹೇಳಿದ್ರು. ಬೆಂಗಳೂರಿನ ಈ ಟ್ರಾಫಿಕ್ ನಲ್ಲಿ 20 ನಿಮಿಷದಲ್ಲಿ ಆಸ್ಪತ್ರೆಗೆ ಹೋಗೋದು ಕಷ್ಟ ಅಂತ ಅಂದುಕೊಂಡ್ರು ಡಿ.ಕೆ.ಶಿ. ಆದ್ರೂ ಒಂದು ಪ್ರಯತ್ನ ಮಾಡೋಣ ಅಂತ ಆಸ್ಪತ್ರೆ ಕಡೆಗೆ ಹೊರಟ್ರು. ಆಶ್ಚರ್ಯ ಅನ್ನೋ ರೀತಿಯಲ್ಲಿ ಅವತ್ತು ಟ್ರಾಫಿಕ್ ಇರ್ಲಿಲ್ಲ. ಎಲ್ಲಾ ಕಡೆ ಡಿ.ಕೆ.ಶಿಗೆ ಗ್ರೀನ್ ಸಿಗ್ನಲ್ ಗಳೇ ಕಾದಿದ್ದವು. ಆಸ್ಪತ್ರೆಗೆ ತೆರಳಿದ ಡಿ.ಕೆ. ಶಿವಕುಮಾರ್ ತಂದೆ ತಲೆಯಡಿ ಆ ಬಿಲ್ವ ಪತ್ರೆಯನ್ನ ಇಟ್ರು. ಆಶ್ಚರ್ಯಕರ ರೀತಿಯಲ್ಲಿ ಅವರ ತಂದೆ ಗುಣಮುಖರಾದ್ರು. ಸ್ಟ್ರೋಕ್ ನಿಂದಾದ ಎಲ್ಲಾ ಸಮಸ್ಯೆ ಬಗೆಹರಿದಿತ್ತು. 2014ರಲ್ಲಿ ಹೃದಯಾಘಾತವಾಗಿ ವಿಧಿವಶರಾಗುವವರೆಗೂ ಅವರು ಚೆನ್ನಾಗೇ ಇದ್ರು. ಆ ಒಂದು ಘಟನೆ ನಡೆದ ಬಳಿಕ ಡಿ.ಕೆ. ಶಿವಕುಮಾರ್ ಕಾಡ ಸಿದ್ದೇಶ್ವರ ಮಠದ ಭಕ್ತರಾದ್ರು. ಕರಿವೃಷಭ ದೇಶಿಕೇಂದ್ರ ಶ್ರೀಗಳು ಅಂದ್ರೆ ಅಜ್ಜಯ್ಯನ ಪರಮ ಭಕ್ತರಾದ್ರು. ಏನೇ ದುಃಖ ಇರಲಿ, ಖುಷಿ ಇರಲಿ, ಎಂತದ್ದೇ ನೋವಿರಲಿ, ಡಿ.ಕೆ. ಶಿವಕುಮಾರ್ ಮೊದಲು ಹೋಗುವುದು ಅಜ್ಜಯ್ಯನ ಸನ್ನಿಧಾನಕ್ಕೆ. ಎಷ್ಟರ ಮಟ್ಟಿಗೆ ಅಂದ್ರೆ 2023ರಲ್ಲಿ ಡಿ.ಸಿ.ಎಂ ಆಗಿ ಪ್ರಮಾಣ ವಚನ ಸ್ವೀಕರಿಸುವಾಗಲೂ ಡಿ.ಕೆ. ಶಿವಕುಮಾರ್ ಅಜ್ಜಯ್ಯನ ಹೆಸರಲ್ಲೇ ಪ್ರಮಾಣ ಮಾಡಿದ್ರು. ದೊಡ್ಡ ಧರ್ಮಕ್ಷೇತ್ರವಾಗಿ ಬೆಳೆದ ಮಠ. ಇಲ್ಲಿಗೆ ಬೇರೆ ಬೇರೆ ರಾಜಕಾರಣಿಗಳು ಕೂಡ ಭೇಟಿ ನೀಡ್ತಾರೆ. ಎಸ್.ಎಂ. ಕೃಷ್ಣ ಕೂಡ ಇಲ್ಲಿಗೆ ಭೇಟಿ ಕೊಟ್ಟು ಹೋಮ ಮಾಡಿಸಿದ್ರು. ಅದರ ಮುಂದಾಳತ್ವ ವಹಿಸಿದ್ದು ಕೂಡ ಇದೇ ಡಿ.ಕೆ. ಶಿವಕುಮಾರ್. ಇದಲ್ಲದೆ ರಾಜ್ಯ ಮತ್ತು ಹೊರ ರಾಜ್ಯಗಳಿಂದಲೂ ಇಲ್ಲಿಗೆ ಲಕ್ಷಾಂತರ ಭಕ್ತರು ಬರ್ತಾರೆ.
ಪಕ್ಷಭೇದವಿಲ್ಲದೆ ಅಜ್ಜಯ್ಯನನ್ನ ನಮಿಸಿ ಇಷ್ಟಾರ್ಥ ಸಿದ್ಧಿಗೆ ಪ್ರಾರ್ಥನೆ ಮಾಡ್ತಾರೆ. ಸ್ನೇಹಿತರೆ, ಇದು ನೊಣವಿನಕೆರೆ ಅಜ್ಜಯ್ಯ ಮತ್ತು ಕಾಡಸಿದ್ದೇಶ್ವರ ಮಠದ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಆಗಿ ನಮ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಬೆಂಬಲ ನಮಗೆ ತುಂಬಾ ಮುಖ್ಯ. ಧನ್ಯವಾದ.